ಈ ಪಾರ್ಟಿಗಳು ಈ ಕೆಟ್ಟ ಪಕ್ಷ ಬರೋದಕ್ಕಿಂತ ಮೊದಲು ಎಲ್ಲರೂ ಈ ದೇಶದಲ್ಲಿ ಜನರ ಭಾವನೆಗಳ ಮೇಲೆ ಹಾಳು ಮಾಡ್ತಕ್ಕಂಥ ಬಿಜೆಪಿಯನ್ನು ತೀರ್ಮಾನ ಮಾಡಿದ್ದಾರೆ. ಅದನ್ನ ನೀವು ಪ್ರಚೋದನೆ ಮಾಡುವಂತ ಕೆಲಸ ಮಾಡಬಾರ್ದು. ನೀವು ಮಾಧ್ಯಮದಲ್ಲಿ ಯಾರೊಬ್ಬರ ಆಸ್ತಿ ಅಲ್ಲ, ಇಡೀ ನಾಲ್ಗೆ ಚಾಮುಂಡಿ ಕಪ್ಪಳ ದರಿದ್ರ ಪಕ್ಷಕ್ಕೆ ಬಿಜೆಪಿ ಹೌದು 7 ಕೋಟಿ ಕನ್ನಡಿಗರಿಗೆ ನೀವು ಕೇವಲ ನಿಮ್ಮ ತವಲಿಗೆ ರಾಜಕೀಯ ತವಲಿಗೆ ಹೋಗಿ ರಿಸ್ಟ್ರಿಕ್ಷನ್ ಮಾಡ್ತೀರಾ. ಒಂದ್ ನಿಮಿಷ ರಘು 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ತಾಯಿ ಸೋತು ಸುಣ್ಣ ಆಗಿದೆ ಅಂತ ಹೇಳಿ. ಉಮರ್ ಶರೀಫ್ ಅವರೇ, ನಿಮಗೆ ನೇರವಾದ ಪ್ರಶ್ನೆ ನಂದು. ನಾಡ ದೇವತೆ ಅಂತ ಕರೆದಿದೀವಿ, ಯಾಕೆ ಅಂತಂದ್ರೆ ಅವಳಿಗೆ ಆ ಸ್ಥಾನ ಕೊಟ್ಟಿರುವಾಗ ಅವಳು ಆ ನಾಡನ್ನ ರಕ್ಷಣೆ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ನಾಡ ದೇವತೆ ಅಂತ ಕರೆದ ಮಾತ್ರಕ್ಕೆ ಆಕೆಯ ಫೋಟೋವನ್ನ ನಿಮ್ಮ ಎಲ್ಲ ಧರ್ಮಗಳ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಪ್ರಶ್ನೆ ಚೆನ್ನಾಗಿದೆ, ಸ್ವಲ್ಪ ಎಲ್ಲರೂ ಸ್ವಲ್ಪ ಸಹನೆಯಿಂದ ಕೇಳಬೇಕಾಗಿದೆ. ಉತ್ತರನ್ನು ಕೇಳಿ ನೋಡಿ. ಹಿಂದೂಗಳ ನಂಬಿಕೆ ನಮ್ಮ ನಂಬಿಕೆ ಇಲ್ಲ. ನಾವು ಬಂದು ಚಾಮುಂಡೇಶ್ವರಿಯನ್ನ ನಾಡ ದೇವತೆ ಅಂತ ನಾವು ನಂಬ್ತಿಲ್ಲ. ಫಸ್ಟ್ ವಿಷಯ ಅದು ಹಿಂದೂಗಳ ನಂಬಿಕೆ, ಅದು ಹಿಂದೂಗಳ ನಂಬಿಕೆ, ನಮ್ಮ ನಂಬಿಕೆ ಇಲ್ಲ. ಆದ್ರೆ 10 ದಿನ ನೀವು ಮಾಡುವಂತಹ ದಸರಾ ಹಬ್ಬ ಬಂದು ಟಿಪ್ಪು ಸುಲ್ತಾನ್ ಕಾಲದಲ್ಲಿನೂ ಆ ದಸರಾ ಹಬ್ಬ ಇತ್ತು, ಹೈದರಾಲಿ ಕಾಲದಲ್ಲೂ 1761 ಇಂದ 1799 ವರೆಗೂ ಇತ್ತು. ಆದ್ರೆ ಆ ಕಾಲದಲ್ಲಿ ಏನ್ ಮಾಡಿದ್ರಂದ್ರೆ, ಆ ಕಾಲದಲ್ಲಿ ಈ ಪೂಜೆ ಪುನಸ್ಕಾರ ಅದು ಒಂದು ಸೆಪರೇಟ್ ರೂಟ್ ನಲ್ಲಿ ಮಾಡ್ತಿದ್ರು. ಮತ್ತೆ ಈ ಆಚರಣೆ ಅಂದ್ರೆ ರಾಜಕೀಯ ಆಚರಣೆ ಅಂತ ಸೇನೆಗಳ ಪಡೆಯನ್ನು ತೋರಿಸ್ಕೊಂಡು ನಮ್ಮ ಬಲವನ್ನು ತೋರಿಸ್ಕೊಂಡು ಅಂತಹ ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ 10 ದಿನ ಆ ಒಂದು ಹಬ್ಬವನ್ನು ಕೂಡ ಮಾಡಲಾಯಿತು. ಹಾಗಾಗಿ ಇದರಲ್ಲಿ ಎರಡು ನಾನು ನೋಡ್ತಾ ಇದ್ದೀನಿ. ನಾವು ಪೂಜೆ ಪುನಸ್ಕಾರದಲ್ಲಿ ನಾವು ಭಾಗಿಯಾಗುವುದಿಲ್ಲ, ಇದು ಕ್ಲಿಯರ್ ಆಗಿ ಹೇಳಿದ್ದೀನಿ. ಆದ್ರೆ ಹಬ್ಬದಲ್ಲಿ ನಾವು ಭಾಗಿಯಾಗಿರ್ತೀವಿ. ನೀವು ಮಾಡತಕ್ಕಂತ ನಿಮ್ಮ ಹಬ್ಬಗಳಲ್ಲಿ ನೀವು ಮಾಡತಕ್ಕಂತ ಏನೇ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಅಲ್ಲಿ ನೀವು ಒಂದು ಏನು ಜಂಬೂ ಸವಾರಿ ಮಾಡಬಹುದು, ಅದರಲ್ಲಿ ನಾವು ಭಾಗಿಯಾಗಿ ನೋಡ್ತಿರ್ಬೋದು. ಅದ್ರ ಜೊತೆಗೆ ನಾವು ಆ ಪ್ರದರ್ಶನ ಇಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಟ್ಬಿಡ್ತೀವಿ. ಇಲ್ಲಿ ನೋಡ್ರಿ, ಅಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗುತ್ತೆ. ಅಲ್ಲಿ ಮುಸಲ್ಮಾನ್ ಧರ್ಮದ ಮಕ್ಕಳು ಭಾಗಿಯಾಗ್ತಾರೆ, ಮುಸಲ್ಮಾನ್ ಧರ್ಮದ ಮಹಿಳೆಯರು ಭಾಗಿಯಾಗ್ತಾರೆ, ಗಂಡಸರು ಭಾಗಿಯಾಗ್ತಾರೆ. ಅಲ್ಲಿರುವಂತ ಎಷ್ಟೋ ಪೊಲೀಸ್ ಅಧಿಕಾರಿಗಳಲ್ಲಿ ಎಲ್ಲಾ ಧರ್ಮದ ಅಧಿಕಾರಿಗಳು ಇರ್ತಾರೆ. ಅಲ್ಲಿರುವಂತ ಎಷ್ಟೋ ಜನ ಆಫೀಸರ್ಸ್ ಗಳಲ್ಲಿ ಎಲ್ಲಾ ಧರ್ಮದವರು ಕೂಡ ಇರ್ತಾರೆ. ಅದ್ರ ಬಗ್ಗೆ ನಮ್ಮ ತಕರಾರಲ್ಲ. ಒಂದ್ ನಿಮಿಷ ಪ್ಲೀಸ್. ಚರ್ಚೆ ಏನು? ಈ ಚರ್ಚೆ ಆಗಬೇಕು. ಚರ್ಚೆ ಏನಕ್ಕೆ ಮಾಡ್ತಿದ್ವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಚರ್ಚೆ ಬಂದಿರೋದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲ. ಜನ ನೆಮ್ಮದಿಯಾಗಿರೋದು ಬೇಡವಾ ಬಿಜೆಪಿ ಅವರಿಗೆ? ಜನರನ್ನ ಹಾಳು ಮಾಡುವುದೇ, ಜನರನ್ನ ಡಿವೈಡ್ ಮಾಡೋದೇವರ ಧರ್ಮವನ್ನ ಒಂದು ಮಾತು ಕೇಳ್ಕೊಳ್ಳಿ. ಈ ಭಾರತದಲ್ಲಿ ಒಂದು ಮಾತು ಕೇಳ್ಕೊಳ್ಳಿ. 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಅವ್ರ ಮಾತು ಕೇಳಿದ್ರ ಅವ್ರು ಏನಂದ್ರು? ನಾಡ ದೇವಿ ಅಂತ ನಾವು ಚಾಮುಂಡಿಯನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಒಂದು ನಿಮಿಷ, ಉಮರ್ ಶರೀಫ್ ಅಲ್ಲ ಒಪ್ಕೊಳ್ಳೋದು. ಉಮರ್ ಶರೀಫ್ ರೆಪ್ರೆಸೆಂಟ್ ಮಾಡ್ತಿಲ್ಲ, ಅವರು ವೈಯಕ್ತಿಕವಾಗಿ ಉತ್ತರ ಕೊಡ್ತಾ ಇರೋದು. 7 ಕೋಟಿ ಕನ್ನಡಿಗರ ಸಾರ್ವಜನಿಕ ಆಸ್ತಿ 7 ಕೋಟಿ ಕನ್ನಡಿಗರಿಗೆ. ಆದ್ರೆ ರಘು ದೊಡ್ಡೇರಿ ಅವರೇ, ನೀವು ಇಲ್ಲಿ ಬಳಸಿದಂತ ಮಾತಿದೆಯಲ್ಲ, ತಾಯಿ ಚಾಮುಂಡೇಶ್ವರಿ ಯಾರಪ್ಪನ ಮನೆ ಆಸ್ತಿ, ಕಾಂಗ್ರೆಸ್ ಮನೆ ಆಸ್ತಿ ಅನ್ಕೊಂಡಿದ್ದೀರಿ. ಮುಖ್ಯವಾಗಿ ಒಂದು ಮಾತು ತಿಳ್ಕೊಳ್ಳಿ. ನಿಮ್ಮ ಕೆಪಿಸಿಸಿ ಮನೆ ಆಸ್ತಿ ಅಂತ ಅನ್ಕೊಂಡಿದ್ದೀರಾ ನೀವು? ಚಾಮುಂಡೇಶ್ವರಿ ಅಲ್ಲ, ಬಿಜೆಪಿ ಕೇಶವ ಕೃಪದ ನಿಮ್ಮ ಕೆಪಿಸಿಸಿ ಬಗ್ಗೆ ಮಾತ್ರ ಮಾತಾಡಿ ನೀವು ಅಷ್ಟೇನೆ. ಚಾಮುಂಡೇಶ್ವರಿ ಯಾರಪ್ಪನ ಮನೆ ಆಸ್ತಿ ಅಂತ ಹೇಳಕ್ಕೆ ನಿಮಗೆ ಯಾವ ಅಧಿಕಾರನೂ ಕೂಡ ಇಲ್ಲ.